ಮಾಡ್ತಾನೇನು? ಆಕೆ ಕಳ್ದಾಳ, ನಾನು ಕಳೆದು ಹೋಗ್ಲಿ ಅಂದಿರ್ತಾನೆ ಆಕೆಗೆ. ಬೇಕಂತ ಮಾಡಿಯೇ ಬ್ಯಾಡ ಅಂತ ಮಾಡಿಯೇ ಯಾರಿಗೆ ಗೊತ್ತು. ಈಗ ಮಗಳು ಕಳ್ದಾಳಲ್ಲ, ಹೆಂಗೆ ಹುಡ್ಕೋದ ಈಗ ಆಕಿನ್ನ? ಕಂಪ್ಲೇಂಟು ಕೊಟ್ಟವಿ, 2 ದಿವಸ ಆತು, ಎಲ್ಲದಾಳ ಅಂತ ಪತ್ತೆ ಇಲ್ಲ. ಹೆಂಗಂತ ಹುಡ್ಕೋದು? ತಮ್ಮ, ನನ್ನ ಮೊಮ್ಮಗಳು ಎಲ್ಲಿ ಹೋಗಿರೋದಿಲ್ಲಪ್ಪ. ಭಾಳ ಮಾಡಿ ನಿಮ್ಮ ಅವ್ವ ಅಪ್ಪನ ಕರ್ಕೊಂಡು ಹೋಗಿರ್ಬೇಕು ಅನ್ಸಕತ್ತೈತೆ ನನಗೆ. ಏಕೆ 2 ದಿನ ಆತು ಅವರು ಮನ್ಯಾಗ ಇಲ್ಲ, ಎಲ್ಲಿ ಹೋಗ್ಯಾರ ಅಂತನೂ ಗೊತ್ತಿಲ್ಲ. ಮತ್ತು ಫೋನ್ ಹಚ್ಚಿದ್ರೆ ಫೋನು ತೆಗಿಯಂಗಿಲ್ಲ ಅವರು. ಹೆಂಗಂತ ತಿಳ್ಕೊಬೇಕಾತು? ಸುಮ್ಮನೆ ಎತ್ತಾರ ನಮ್ಮವ್ವ ಅಪ್ಪ ಹಂಗೆಲ್ಲ ಮಕ್ಳು ಕರ್ಕೊಂಡು ಹೋಗೋ ಮುಂದೆ ಸುಮ್ಮನೆ ಹೋಗಲ್ಲ, ಅವ್ರು ಹೇಳೇ ಹೋಗಿರ್ತಾರ. ಇಲ್ಲ ಅಂದ್ರೆ ಅವ್ರು ಕರ್ಕೊಂಡು ಹೋಗಿರೋದಿಲ್ಲ. ಶಂಕರ, ಇದೇನಾತ ನಮ್ಮ ಮನೆಗೆ? ಅವ್ವ ಅಪ್ಪನೂ ಗೊತ್ತಿಲ್ಲ ಎಲ್ಲದಾರ ಅಂತಂದು. ಫೋನ್ ಹಚ್ಚಿದ್ರೆ ಫೋನು ಎತ್ತುವಲ್ರು. ಮತ್ತು ನೋಡಿದ್ರೆ ಮಗಳು ಕಳ್ದೈತಿ, ಇತ್ತ ನನ್ನ ಹೆಂಡ್ತಿನೂ ಇಲ್ಲ ಮನ್ಯಾಗ. ಏನಾತು ನಮ್ಮ ಮನೆಗೆ? ಎಲ್ಲಿ ಹೋದ್ರು? ಏನು ತಿಳಿದಂಗೆ ಆತಪ್ಪ ನನಗಂತೂ. ಮಾಮಾರ, ಪಾಪನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ಆರಾಮದ ನಾವು ಹಾಲು ಕುಡ್ಸೇನಿ, ಸುಮ್ಮ ಮಕ್ಕಂದನ. ಆದಷ್ಟು ಜಲ್ದಿ ನನ್ನ ಮಗಳು ಹುಡ್ಕ ಪ್ರಯತ್ನ ಮಾಡಿರಿ ಮಾಮಾರ. ಎಲ್ಲೈತನ ನನ್ನ ಮಗಳು? ಪಾಪ 2 ದಿನ ಆತು, ಉಣ್ತು ಇಲ್ಲ. ಶಂಕರ, ನನಗೆ ಯಾರ್ಯಾರು ಗೊತ್ತದಾರಲ್ಲ ಎಲ್ಲರಿಗೂ ಫೋನ್ ಹಚ್ಚಿ ಕೇಳಿ ನೋಡು. ಅಂದ್ರೆ ಹಿಂಗೆ ಬಂದಾರೇನೋ ಅಂತಂದಲ್ಲ, ಒಟ್ಟು ಬರ್ತವೆ ಅಂದಿದ್ರು, ಬಂದಾರೆ ನಿಮ್ಮ ಊರಿಗೆ ಏನಾರ ಹೋಗ್ಬೇಕು ನೋಡ್ಬೇಕು ಅಂದಿದ್ರು ಅಂತ ಹಂಗೆ ಕೇಳಿದ್ನಪ್ಪ. ಎಲ್ಲರೂ ಇಲ್ಲ ಅಂತನೂ ಉತ್ತರ ಕೊಡ್ತಾರ. ಎಲ್ಲಿ ಹೋಗಿದ್ದಾರ ಅವ್ವ ಅಪ್ಪ? ಎಷ್ಟು ಬೇಸರಾಗಿರ್ಬೇಕು ನೋಡು ಅವ್ರ ಮನೆ ಬಿಟ್ಟು ಹೋಗೋ ಅಂಥದ್ದು. ಹಾಂ, ಅದ್ರಾಗಿ ಮತ್ತೆ ಈಗ ಎಲ್ಲಿ ಹೋದ್ಲು ಅಂತ. ಹೌದಣ್ಣ, ಏನು ಮಾಡ್ಬೇಕಾತ್ ನೋಡು. ಈ ಎಲ್ಲ ಆಗಿದ್ದು ಇವರಿಬ್ಬರು ಅದರಲ್ಲಿ, ಇವರಿಬ್ಬರು ತಾಯಿ ಮಗಳಿದ್ದನ ಆಗಿದ್ದು ನೋಡಿ ಅಣ್ಣ. ಇವ್ರ ಮಾತು ಕೇಳ್ಕೊಂಡು ನಾನು ಆಸ್ತಿ ಬಗ್ಗೆ ಮಾತಾಡಿಬಿಟ್ಟೆ. ಹಾಗಾಗಿ ಅವ್ವ ಅಪ್ಪನ ಮನಸ್ಸಿಗೆ ನೋವು ಆತು. ಒಂದು ಹುಡುಗಿ ನೋಡ್ಕೊಳಕ್ಕಾಗಿಲ್ಲ ಇವ್ರಿಗೆ. ತಾಯಿ ಮಗಳು ಎಲ್ಲಿ ಕುಂತಿದ್ರೆ ನಮ್ಮ ಮಾತು ಹಚ್ಚಿಗೆಂದ ಹುಡುಗಿ ಕೈ ಬಿಟ್ಟು ಹೋಗ್ಬಿಟ್ಟತೆ ಹುಡುಗೀಗ. ಎಲ್ಲಂತ ಹುಡ್ಕೋದು? ಪೊಲೀಸರು ಹುಡುಕಿ ಕೊಡ್ತೇವ್ರಿ, ತಡ್ರಿ, ಏಕೆ ಅವಸರ ಮಾಡ್ತೀರಿ, ಎಲ್ಲದಾಳ ಸಿಕ್ಕಿಲ್ಲ ಅಂತಾರೆ. ನೋಡಿ ಸುಷ್ಮಾ, ನಿನಗೊಂದು ಮಾತು ಹೇಳ್ತಾನೆ, ನೆನಪಿನಾಗ ಇಟ್ಗ. ನನ್ನ ಮಗಳು ಹೆಂಗಿತ್ತಲ್ಲ ಹಂಗೆ ಹೊಳ್ಳಿ ಬರ್ಬೇಕು. ಆಕಿದು ಒಂದು ಕೂದಲು ಕೊಂಕಬಾರ್ದು. ಆಕೆ ಹಂಗೆ ಚಂದಾಗಿ ಮನೆಗೆ ಬಂದ್ಲು, ನಿನಗೆ ನನ್ನ ಮನ್ಯಾಗ ನನ್ನ ಮನಸ್ಸಿನಾಗ ಜಾಗ ಇಲ್ಲ ಅಂದ್ರೆ ನಿನಗೆ ಒಟ್ಟ ಈ ಮನ್ಯಾಗ ನಿಲ್ಲಾಕ ದಾರಿ ಇಲ್ಲಲ್ಲ. ಹೋಗ್ಬಿಡ್ಬೇಕು ನೀನು ತವ್ರ ಮನೆಗೆ. ಬೇಡಪ್ಪ, ಅಂತ ಕಠಿಣ ನಿರ್ಧಾರ ತಗೋಬೇಡ. ಅಕ್ಕಿಗೆ ಮಗಳಲ್ಲೇನ? ನಿನಗೆ ಎಷ್ಟು ಜೀವ ಐತೆ ಆಕಿಗೆ? ಹಡ್ದು ಹೊಟ್ಟೆ 2ರಷ್ಟು ಜೀವ ಇರ್ತೈತೆ ಆಕಿದು. ಹಂಗೆಲ್ಲ ಮಾತಾಡ್ಬೇಡಪ್ಪ. ಹೊಟ್ಟೆಲಿದ್ದ ಹೆಣ್ಮಗಳು, ಆಕಿ ಮನ್ಸಿಗೆ ನೋವು ಆದ್ರೆ ನಾಳೆ ಹುಟ್ಟೋ ಕೂಸಿಗೆ ತೊಂದ್ರೆ ಅಲ್ಲೇನ? ಅದ ಒಂದು ಕಾರಣಕ್ಕೆ ಕೈ ಕಟ್ಕೊಂಡು ಸುಮ್ಮನದನ್ರಿ ಹತ್ತಿರ ನಾನು. ಇಲ್ಲ ಅಂದ್ರೆ ನನಗೆ ಬರಕತ್ತಿರ ಸಿಟ್ಟಿಗೆ ಈಕಿನೇನಿಲ್ಲ ಕಡ್ದು ಹೆಡ್ಗಿನ ತುಂಬ್ತಿದ್ದೆ ನಾನು. ಶಂಕರ, ಸಮಾಧಾನ ಮಾಡ್ಕೆ. ಯಾರೇನು ಬೇಕಂತ ಮಾಡಿರೋದಿಲ್ಲ. ನೋಡೋಣ, ಸಿಟ್ಟಿನ ಕೈಯ ಬುದ್ಧಿ ಕೊಡ್ಬೇಡಪ್ಪ. ಮತ್ತೇನ್ಕಿನಾರ ಅನಾಹುತ ಆತಂದ್ರೆ 1 ಹೋಗಿ 2 ಆದಿತ್ತು ಬದುಕು. ಅಳ್ಬೇಡ ಶಂಕರು, ಅಳ್ಬೇಡ. ಏನಾಗೋದಿಲ್ಲಪ್ಪ, ನಾನದನಲ್ಲ. ಹೆಂಗಾರ ಮಾಡಿ ನಾ ಹುಡುಕ್ಯಾತಿರ್ತಾನೆ, ಎಲ್ಲಿ ಹೋಗಲ್ಲ ಮಗಳಕ್ಕಿ. ಅಲ್ಲ ತಮ್ಮ, ನಿಮ್ಮ ಅಕ್ಕಗೊಂದು ಫೋನ್ ಮಾಡ್ಯಾರ ಕೇಳ್ಬೇಕತ್ರಿ. ಅಲ್ಲೇನಾರು ಹೋಗಿಗ್ಯಾರನ ನಿಮ್ಮಪ್ಪ ಅವ್ವ ಅಂತ? ಇಲ್ರಿ ಅಮ್ಮಾರ, ಆಕಿಗೆ ಫೋನ್ ಹಚ್ಚಿಲ್ಲ ಅಕ್ಕಗೆ. ಆಕಿ ಫೋನ್ ಹಚ್ಚಿದೆ ಅಂದ್ರೆ ಯಾಕೆ ಮನೆಯಾಗಿಲ್ಲೇನೋ, ಎಲ್ಲಿ ಹೋಗ್ಯಾರ, ಏನಾಯ್ತು ಎಲ್ಲ ಕೇಳಿಬಿಡ್ತಾಳ್ರಿ ಭಾಳ. ಆಕಿಗೆ ಉತ್ತರ ಕೊಡೋಕ್ಕಾಗಲ್ಲ ನನ್ನ ಕೈಯಿಂದ. ಹಂಗಾಗಿ ನಾ ಫೋನ್ ಹಚ್ಚಿಲ್ಲ ಅಕ್ಕಗೆ. ಏನು ಆಶ್ಚರ್ಯ? ಬರ್ರಿ ಕೇಳೋಣ, ಏನಾಯ್ತು? ರೀ, ನಿಮ್ಮ ತಂಗಿ ಬಂದಾಗಿದ್ದ ರೊಕ್ಕ ಕೇಳಾಕತ್ತಾಳ. ಇದ್ರ ಐತೆ ಅನ್ಬೇಕು, ಕೊಡ್ತಾನೆ ಅನ್ಬೇಕು, ಇಲ್ಲದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಕೊಂಡು ನೋಡೋಣ ತಡಿಯವ ಅಂತ ಇಲ್ಲೇ ಕುಂದ್ರಸಂಗ್ ಕುತ್ಕೊಂಡ್ರೆ ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ. ದಿನ ನಮ್ಮ 3 ಹೊತ್ತು ಬೇಸಿ ಹಾಕಕ್ಕೆ. ಅದ್ರಾಗ ಹಾಕಿ ತನ್ನ ಕಡ್ಡಿ ಎತ್ತಿತ್ತಾಗ ಹಾಕಂಗಿಲ್ಲ. ನಾ ಎಲ್ಲಿ ಮಾಡಕ್ಕೆ ಹೋಗ್ಲಿ ಕುಂದ್ರಸಿ ಎಲ್ಲಾರನ್ನ? ಹಂಗಂದ್ರೆ ಹೆಂಗೆ ನಡಿತೈತಿ? ಆಕೆ ಒಬ್ಬಕ್ಕೆ ಆದ್ರೆ ಕಡೆಗೆ ಬದುಕು ಬಳೆ ಏನಾರ ಮಾಡ್ತಾಳ ಅನ್ನ ಜೊತೆಗೆ ಪಾಪ ಆಕಿ ಗಂಡ ಇರ್ತಾನ. ಮತ್ತು ಅಲ್ಲೇದಲ್ಲೇ ಅಡ್ಡಾಡಕ್ಕೆ ಹೋಗ್ತಾರ ಅವರು ತಾಯಿ ಮಕ್ಕಳು. ಒಟ್ಟು ಮಾಡು, ಏನಾಗೋದಲ್ಲ. ಏನು ಒಂದೇ ಸ್ವಲ್ಪ ಕೈ ಮುರಿದು ನೆಲಕ್ಕೆ ಬೀಳೋದಲ್ಲ ನೀನು. ಅಯ್ಯೇ, ತಂಗಿಗೆ ಒಂದು ಮಾತು ಏನು ಅನ್ನಂಗಿಲ್ಲ ನೋಡು. ಯಾಕೆ ಬದುಕು ಬೆಳೆ ಮಾಡಿಟ್ಟು ಆಮೇಲೆ ಅಡ್ಡಾಡಕ್ಕೆ ಹೋದ್ರೆ ಬೇಡ ಅಂತತೇನೆ? ಹಂಗ ತಿನ್ನತ್ತಿಗೆ ತಾಟ್ ಸೇರಿಸಿದ್ದ ಹಂಗ ಎದ್ದು ಹೋಗ್ಬಿಡ್ತಾರ. ಇಲ್ಲಿ ಮಾಡಕ್ಕೆ ನಾಳೆ ಇಟ್ಟಾರೇನು ಇವ್ರು? ತಾನು ಮಾಡ್ಲಿಲ್ಲದ್ರೆ ಏನಾತ? ತನ್ನ ಮಗಳಿಗಾರ ಹೇಳ್ಬೇಕ, ಹೋಗಿ ಅತ್ತಿ ಜೊತೆ ಸೇರಿ ಒಂದಿಷ್ಟು ಬಟ್ಟೆ ಒಗದಾಕು, ಬಾಂಡೆ ತಿಕ್ಕು, ಏನಾರ ಮಾಡು ಅಂತಂದು. ಅವರು ಅಮ್ಮನ ಜೊತೆ ಕುಂತ್ಕೊಂಡ್ಲು ಅಂದ್ರೆ ಹೇಳಂಗ ಇಲ್ಲ. ಆಕೆನ ಕುಂದಿರ್ತಾಳ ಬಿಡು ಮೊಮ್ಮಗಳು. ಈಕಿ ಮಾದೇವಿ ಅದಾಳಲ್ಲ, ಮೂದೇವಿ, ಆಕೆನ ಹಂಗ ಕುಂದಿರ್ತಾಳ. ಪಾಪ ನಾನು 2 ಮಕ್ಳು ಇದ್ದಿದ್ವಿ ಅಂದ್ರೆ ಏನು ಇಷ್ಟು ಕೆಲಸನ ಅಸ್ತದಿಲ್ಲ. ನಾ ಮಾಡ್ತಾ ಬಿಡಬೇವ ಅಂತಂದ್ರು. ಆಕೆ ಸಣ್ಣಕ್ಕೆ ನೋಡಿದ್ರೆ ಟೂರ್ಗೆ ಹೋಗ್ಯಾಳ. ಈಗ ದೊಡ್ಡ ಗಂಡ ಮನೆಗೆ ಅದಾಳ. ಓಟು ನನ್ನ ಮೇಲೆ ಬಿದ್ದೈತಿ. ಒಂದು 5-6 ಮಂದಿ ಬದುಕಕೈತಿ ನಮ್ದು. ಎಷ್ಟು? ನಾವಿಬ್ರು, ಅಮ್ಮರಿಬ್ರು, ಮತ್ತು ಇವ್ರು 3 ಮಂದಿ, 7-8 ಮಂದಿ ಬದುಕು. ಹೋಗ ಮರ ಆಗಂಗಿಲ್ಲಪ್ಪ ನನ್ನ ಕೈಲಿ. ಸರಿ ತಗ, ಮಾತಾಡ್ತಾನೆ ಬರ್ಲಿಕ್ಕಿ. ಹುಷಪ್ಪ, ಹೊರಗೆ ಯಾ ನಮ್ನಿ ಜಳ ಐತಿ. ಹೋಗ ನೀನು ಹೊರಗೆ ಹೋಗಿ ಬಂದೆ ಅಂದ್ರೆ ನಮ್ನಿ ಸತ್ತು ಬದುಕಿದಂಗೆ ಆಕೈತಿ ನೋಡು, ಅಷ್ಟು ಬಿಸಿಲೈತಿ. ಹೌದತ್ತಿ, ಜಳ ಜಗ್ಗು ಐತಿ. ನನ್ನ ಮೈ ಕೈ ಎಲ್ಲ ಸುಟ್ಟು ಬದ್ನಿಕಾಯ್ದಂಗೆ ಅಕ್ಕವತ್ತಿ. ನಾನಂತೂ ಹೋಗಲ್ಲ ನಾಳಿಂದ ಹೊರಗೆ ಅಡ್ಡಾಡಕ್ಕೆ, ಮನ್ಯಾಗ ಇದ್ದು ಬಿಡ್ತೇನೆ. ನನಗೆ ಕುಡಿಯೋಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಡತ್ತಿ. ನಿಂಬೆಹಣ್ಣಿನ ಪಾನಕ ಮಾಡ್ಬೇಕಾ? ಒಳಗೆ ಹಂಡೆ ಮ್ಯಾಗ ನಿಂಬೆಹಣ್ಣು ಅದಾವ. ಒಟ್ಟು ಸಕ್ರೆ ಒಂದು ತಟ್ಟಗೆ ಉಪ್ಪು ಹಾಕು, 1 ಏಲಕ್ಕಿ ಹಾಕು ಸಾಕು. ಭಾಳ ಹಾಕ್ಬೇಡ, ಏಲಕ್ಕಿ ಬೇರೆ ಅದಾವು. ಹೋಗು, ನಿಮ್ಮ ಅವ್ಗೆ 1 ಕಪ್ಪು, ನಿಮ್ಮ ಅಪ್ಪಗೆ 1 ಕಪ್ಪು, ನಮ್ಮಿಬ್ರಿಗೆ 1 ಕಪ್ ಮಾಡ್ಕೊಂಬಂದ್ಬಿಡು. ಅಮ್ಮರಿಬ್ರು ಕುಡಿಯಂಗಿಲ್ಲ, ಅವ್ರಿಗೆ ಸಪ್ಪಿನ ಮಾಡ್ಕೊಡ್ಬೇಕು. ಒಂಚೂರು ಬೆಲ್ಲ ಹಾಕಿ ಅದಕ್ಕೆ ನೀನ ಮಾಡಿಬಿಡು ಹೋಗವ. ಅಯ್ಯ ಅತ್ಗೆಮ್ಮ, ನನ್ನ ಮಗಳಿಗೆ ಏನು ಕೆಲಸ ಹಚ್ಚಿಲ್ರಿ. ನಾನು ನಮ್ಮ ಮನ್ಯಾಗ ಎಲ್ಲ ನಾನ ಮಾಡ್ಕೊಡ್ತಿದ್ದೆ.
ಮತ್ತು ಇಲ್ಲಿ ನಿಮ್ಮ ಮನೆ ಅಲ್ಲ, ಎಲ್ಲೆಲ್ಲಿ ಇಟ್ಟಿರ್ತೀರಿ ಏನೋ ಸಾಮಾನು ಸಿಗಂಗಿಲ್ಲ, ಅದಕ್ಕೆ ನೀವ ಮಾಡ್ಕೊಂಬಂದ್ಬಿಡು ಹೋಗ್ರಿ. ಇವ ನಮ್ಮ ಮನಿ ಏನ್ ದೊಡ್ಡ ಅರಮನಿ ಅಲ್ಲವ, ಇಲ್ಲೊಂದಿರ್ತೈತಿ ಅಲ್ಲೊಂದಿರ್ತೈತಿ ಅನ್ನಕ ಎಲ್ಲ ಒಲಿ ಮುಂದೆ ಇರ್ತೈತಿ. ಸಕ್ರೆ, ಚಾಪುಡಿ, ಉಪ್ಪು, ನಿಂಬೆಹಣ್ಣು, ಮತ್ತೊಂದು ಮಗದೊಂದು ಎಲ್ಲ ಕಣ್ಣಿಗೆ ಕಾಣಂಗ ಬೇಕನ್ನೋದು ಮಾಡ್ಕೊಂಡ್ ತಿನ್ರಿ. ಮನೆ ಸಾಮಾನಿಲ್ಲ ಅನ್ನಂಗಲ್ಲ. ನನಗಂತೂ ಸಾಕಾಗೈತವ ಯವ್ವ ಒಬ್ಬಾಕೆ ಮಾಡಿ ಮಾಡಿ ಮಾಡಿ. ಅಯ್ಯ ಬಾಗಿ ಹಂಗಂದ್ರೆ ಹೆಂಗ? ನೀನು ಮನ್ಯಾಗನ ಹೇಳ್ತಿದ್ ನಾನು ಕಲಸ ಕೆಲಸ ನಮ್ಮ ಮಗಳಿಗೆ ಅಂತಂದು. ಏನಾತು ಮಾಡ್ಕೊಂಬರ್ತಾಳ ಬಿಡು. ಹೋಗಿ ಮದೇವಕ್ಕ ಎಲ್ಲರಿಗೂ ಒಂದೊಂದು ಕಪ್ ಶರ್ಬತ್ ಮಾಡ್ಕೊಂಬೋಗವ. ಹಿಂಗೆ ನೋಡ್ರಿ ಮಾವರ ನಿಮ್ಮ ತಂಗಿ, ನಾ ಎಷ್ಟು ಹೇಳ್ತೇನೆ ಇವತ್ತು ನಾಳೆ ಗಂಡ ಮನೆಗೆ ಹೋಗೋ ಹುಡುಗಿಕಿ ಎಲ್ಲ ಬದುಕು ಕಲಸಾಕಿಗೆ ಅಂತಂದು. ಏನಿಲ್ಲ ಎಲ್ಲ ಕುಂದ್ರಿಸ್ದಲ್ಲೇ ಮಾಡಿ ನೀಡ್ತಾಳೆ ಆಕಿಗೆ. ಆಕೆ ಮೈಗೆ ಉಂಡ್ಬಿಟ್ಟೈತೆ ಆಕಿದು, ಇನ್ನೇನು ಮಾಡಕ್ವಲ್ಲೆ ಅಂತಾಳ. ಅಯ್ಯ ಕಲಿತಾಳ ಬಿಡ್ರಿ, ಅದೇನು ದೊಡ್ಡ ಬದುಕೇನು ಅಡುಗೆ ಮಾಡೋದು. ನನಗೇನ್ರ ಬರ್ತತ್ತೇನ ನಿಮ್ಮನ್ನ ಮದುವೆ ಆದಾಗ? ನಿಮ್ಮ ಮನೆ ಬಂದ್ಮೇಲೆ ಎಲ್ಲ ಕಲ್ತಿಲ್ಲ ಮಾಡಿಲ್ಲ, ಈಗ ಮಾಡಿ ನೀಡೋದಿಲ್ಲ. ಹಂಗೆ ಆಕಿನ ಕಲಿತಾಳ ಮಾಡಿ ನೀಡ್ತಾಳ. ಅಂದಂಗಣ್ಣ ನಮ್ಮ ಮದೇವಕ್ಕಗೆ ಮದುವೆ ಮಾಡಿಬಿಡ್ಬೇಕು ಈ ವರ್ಷ ಅಂತ ಮಾಡೀವಿ. ಅದಕ್ಕೆ 1,00,000 ರೂಪಾಯಿ ಇದ್ರೆ ಕೊಡೋಣ. ನಾನು ಮತ್ತೆ ನಿನ್ನ ರೊಕ್ಕ ಹೊಳ್ ಕೊಟ್ಬಿಡ್ತಾನಪ್ಪ, ಇಟ್ಕೊಳಂಗಲ್ಲ, 1 ರೂಪಾಯಿ ಸಹಿತ ಇಟ್ಕೊಳಂಗಲ್ಲ, ಎಲ್ಲ ವಾಪಸ್ ಮಾಡಿಬಿಡ್ತಾನೆ 1,00,000 ರೂಪಾಯಿ ರೊಕ್ಕನ. ಅಲ್ಲ ಭಾಗ್ಯವ, ನಾನು ಕಾಡ್ಸಕ್ಕಂತನ ಕೇಳಕತ್ತಂಗೆ ಕಾಣ್ತತಿ. ಎಲ್ಲ ಗೊತ್ತಿದ್ದದ್ದು ಐತವ ನಿನಗೆ. ನಾನು ಮಗಳ ಮದುವೆ ಮಾಡಿ ಬರೇ ಕೈ ಆಗೇನಿ. ನೀನು ನೋಡಿದ್ರೆ ನನಗೆ ರೊಕ್ಕ ಕೇಳಕತ್ತಿಯಲ್ಲ, ಅದು 1,00,000 ರೂಪಾಯಿನ ಎಲ್ಲಿಂದ ತರಲೇ ಯವ್ವ? ನೀವರಾದ್ರೆ ಗೌರ್ಮೆಂಟ್ ನೌಕರಿದಾರದಿರಿ. ಗೌರ್ಮೆಂಟ್ ಅಲ್ಲ ಅಂದ್ರೆ ಖಾಸಗಿಯಾಗಾರ ಚಲೋ ಪಗಾರ ಐತೆ. ಮತ್ತೇನ ಈಗ ತೆಗ್ದಾರ ಅಂದ್ರೂ ಬೇರೆ ಕಡೆ ಸೇರ್ಕೊಂಡ್ರೆ ರೊಕ್ಕ ಬರ್ತಾವವ ನಿಮಗೆ. ನಮ್ದು ಹಂಗಲ್ಲವ ಯವ್ವ, ನಾವು ಎಷ್ಟೊತ್ತಿದ್ರು ನಾವು ರೊಟ್ಟಿ ಮೇಲೆ ದುಡ್ಕೊಂಡು ತಿನ್ಬೇಕು. ನೀನ ಅಷ್ಟ ಇಷ್ಟ ಇಟ್ಟಿದ್ದೆ ಕೂಡಿಟ್ಟದ್ದು, ಅದ್ರಾಗ ಮಗಳು ಮದುವೆ ಮಾಡೇನಿ. ಈಗ ನಿನಗೆಲ್ಲಿ 1,00,000 ರೂಪಾಯಿ ತರಲೇವ ಯವ್ವ? ಇಲ್ಲ ನನ್ನ ಕೈಯಾಗ. ಹಂಗೆ ಅನ್ಬೇಡ್ರಿ ಮಾವರ, ನಾವು ನಿಮ್ಮನ್ನ ನೆಚ್ಕೊಂಬಂದೇವಿ, ನೀವು ಹಿಂಗೆ ಕೈ ಕೊಟ್ರೆ ಹೆಂಗೆ? ನಿಮ್ಮ ರೊಕ್ಕ ಹೊಳ್ ಕೊಡ್ತೇವೆ ಅಂತೇವಲ್ರಿ. ಹೊಲ ಫಲ ಐತಿ, ಅದನ್ನ ಒಟ್ಟು ಮಾರಿ ರೊಕ್ಕ ಕೊಡ್ರಲ್ಲ, ಮತ್ತು ನಾವು ವಾಪಸ್ ಕೊಟ್ಟಾಗ ಹಿಡಿವಂತೀರಂತ ಹೊಲನ. ಹೌದಣ್ಣ, 1 ತಿಂಗಳದಾಗ ರೊಕ್ಕ ಬರ್ತಾವ ನಮ್ಮ. ಅವ್ನು ಕೊಡತ್ತಿಗೆ ಮತ್ತೆ ವಾಪಸ್ ಹಿಡಿದು ಬಿಡ್ರಲ್ಲ ನೀವು ಹೊಲ. ನಾವು ಬೇಡ ಅನ್ನೋದಲ್ಲ. ನಿಮ್ಮ ರೊಕ್ಕ 1 ರೂಪಾಯಿ ಇಟ್ಕೊಳಂಗಿಲ್ಲ ಅಂತ ನೀ ಹೆಂಗೆ ಮಾಡ್ತೀಯಲ್ಲ ಅಣ್ಣ? ನಂಬಿಕೆ ಇಲ್ಲ ಅಂತೀರ ನಂಬಿಕೆ ತಂಗಿ ಮ್ಯಾಗ? ಅಲ್ಲವ, ನಂಬಿಕೆ ಪ್ರಶ್ನೆ ನಿಲ್ಬಿಡಿ ಇದ್ರಾಗ. ನಾ ಇವತ್ತು ಹೊಲ ಮಾರಕ್ಕೆ ಹಚ್ಚಿದೆ ಅಂದ್ರೆ ತಗೊಳಾರ್ ಬೇಕಲ್ಲ, ಅಷ್ಟು ತುರ್ತಿಲ್ಲ ನಿಮ್ಗೆ. ನೀವು ನೋಡಿದ್ರೆ ರೊಕ್ಕ ನಿಂತ ಕಾಲ ಮೇಲೆ ಕೇಳಕತ್ತೀರಿ. ಇವತ್ತು ಮಾರಕ್ಕೆ ಹಚ್ಚೇನೆ ಅಂದ್ರೆ ಹೊಲ ಇನ್ನು ನಾಳೆಗೆ ಮಾರ್ತತೋ, ಏನು ತಿಂಗ್ಳಿಗೆ ಮಾರ್ತತೋ, ಇನ್ನು 6 ತಿಂಗಳಿಗೆ ಮಾರ್ತತೋ, ಯಾರಿಗೆ ಗೊತ್ತು? ಅಲ್ಲಿವರೆಗೆ ಅಂದ್ರೆ ನಿಮ್ಮ ರೊಕ್ಕ ಬರ್ತಾವಲ್ಲ. ಅಷ್ಟು ತುರ್ತೇನೈತೆ ಮಗಳಿಗೆ ಮದುವೆ ಮಾಡೋದು? 1 ತಿಂಗಳು ಮುಂದೆ ಹಾಕ್ರಲ್ಲ, ಏನಾಗೋದಲ್ಲ ಅಂತ ಪರಿಕೆ. ಅಲ್ಲಣ್ಣ, ನಮ್ಮ ಮೀನಾಕ್ಷಿ ಕೊಟ್ಟವಲ್ಲ ಅಷ್ಟು ದೊಡ್ಡ ಸಂಬಂಧ, ನಮಗೆ ಇದೇ ತಿಂಗಳ ಮದುವೆ ಮಾಡಿಕೊಡ್ರಿ, ನಾವು ಹುಡುಗಿನ ಕರ್ಕೊಂಡು ಪಾರ್ಯಾನಿಗೆ ಹೋಗೋರದೇವಿ ಅಂತಂದು ನಿಂತಾರ ಅವರು. ಅದಕ್ಕೆ ಅರ್ಜೆಂಟಿಲಿ ಮದುವೆ ಮಾಡ್ಬೇಕಾಗೈತೆ ನಾನು. ಅಲ್ರಿ ಚಿಕ್ಕಮ್ಮರ, ನಿಮ್ದೇ ಮನಿ ಇತ್ತಲ್ಲ, ಅದ್ರ ಮೇಲೆ ಲೋನ್ ತಗೋಬೇಕಿಲ್ಲ ನೀವು? ಮತ್ತೆ ಹೆಂಗ ಕಾಕರ ರೊಕ್ಕನೂ ಬಂದವು ಕಾಣ್ತೈತಿ. ಈಗ PF, AF, EF ಅಂತಂದು ಮತ್ತೆ ಅದ ರೊಕ್ಕದಾಗ ನಾಯಿ ಹೋಗತಿ. ಅಷ್ಟಕ್ಕೆ ಅವ್ರು ಮದುವೆ ಮಾಡ್ಕೊಳಾರ ಅಷ್ಟು ತುರ್ತದಾರ ಅಂದ್ರೆ ಎಲ್ಲ ಹ್ಯಾಕ್ ಮಾಡ್ಕೊಂಡ್ರಿ ಮುಂದೆ ಕೊಡ್ತೇವೆ ಅಂತ ಹೇಳ್ರಿ ರೊಕ್ಕನ. ಈಗ ಹೇಳುವ ಏನಾತು ಅಂತದ? ಯಾಕಷ್ಟು ಬೇಸರ ಮಾಡ್ಕೊಂಡ್ರಿ? ಅಷ್ಟಕ್ಕೂ ಮನೆ ಬಿಟ್ಟು 2 ದಿನ ಆತು ಅಂತ ಅಂತೀರಿ. ಎಲ್ಲಿ ಹೋಗಿದ್ರಿ 2 ದಿನ ಗಂಟ್ಲೆ ನೀವು? ನಮ್ಮ ಊರಿಗಾರ ಬರ್ಬೇಕಾ ಸೀದ? ಏನು ಅಪ್ಪ ವಯಸ್ಸೇನು ಬರ್ಬರ್ತಾನೆ ನೀನು 2 ದಿನ ಗಂಟ್ಲೆ ಎಲ್ಲಾರ ಕರ್ಕೊಂಡು ಅಡ್ಡಾಡಕ್ಕೆ? ಏನೇನಾರ ಹೆಚ್ಚು ಕಮ್ಮಿ ಆಗಿ ಶುಗರ್ ಪಗರ್ ಎಲ್ಲಾರ ಬಿದ್ರ ಮಾಡಿದ್ರೆ ನಿನ್ನ ಕಡೆಯಿಂದ ಎತ್ತಕ್ಕಾಕತ್ತೆ, ಮತ್ತೊಂದು ಆಕತ್ತೆ. ಎದಕ್ಕೆ ಬೇವ ಹಿಂಗೆ ಮಾಡ್ತೀರಿ ನೀವು? ಏನು ಮಾಡ್ತಿ ಬಿಡವ, ಇದ್ರೆಷ್ಟು ಬಿಟ್ರೆಷ್ಟು. ಮನಸ್ಸಿಗೆ ಭಾಳ ಬೇಜಾರಾತು. ನನ್ನ ಗಂಡು ಮಕ್ಳು ಅದಾವಲ್ಲ ಅವು ನನ್ನ ಮಕ್ಳು ಅಂತ ಹೇಳ್ಕೇಳಕ್ಕೆ ಬೇಜಾರಾಕತ್ ನೋಡು. ಅದ್ರಾಗ ಒಟ್ಟ ಪ್ರಕಾಶ್ ಅಡ್ಡಿ ಇಲ್ಲ. ಶಂಕ್ರಂತೂ ತೀರ ಕಲ್ತಾನೆ ಇತ್ತಿತ್ತಾಗ. ನಾವು ತಾಯಿ ತಂದೆ ಅಂತ ಹೇಳಿದ್ದ ನಿನಗೆ ಈ ನಮ್ಮನೆ ಮರ್ಯಾದೆ ಮಾಡಿದ್ರು ಅವರು. ನಾವು ಸತ್ ಕಾಲಕ್ಕೆ ನೀನು ನೋಡ್ತಾರ, ನಿನ್ನ ಪಾಲಿ ತವ್ರ ಮನೆ ಇಲ್ದಂಗೆ ಮಾಡಿಬಿಡ್ತಾರ ಅವರು. ಅದಕ್ಕೆ ಅಂತ ಮಕ್ಕಳ ಬ್ಯಾಡ ನಮಗಂದು ಏನೇನು ಹೇಳಿಲ್ಲ ನೋಡಿ. ಇಂತಲ್ಲಿ ಹೊಕ್ಕವಿ ಇಂತಲ್ಲಿ ಬರ್ತವಿ ಅಂತಂದು ಏನು ಹೇಳಿಲ್ಲ. ಆಕೆ ಬಾಗಲ್ದಾಗ ನಿಂತದ್ಲ ಸಣ್ಣ ಸೊಸಿ, ಯಾರಿಗೆ ಏನು ಉಸುಲು ಹೊಡಿಲಿಲ್ಲ, ಸುಮ್ ಬಂದಿವಿ ನೋಡು. ನೀವು ಬರೋದು ನೋಡ್ಕೊಂತ ಯಾಕೆ ಸುಮ್ಮನೆ ನಿಂತಿದ್ಲ? ಕೇಳಿಲ್ಲ ನಾ ಎದಕ್ಕೆ ಹೊಂಟಿರಿ, ಎಲ್ಲಿ ಹೊಂಟಿರಿ ಮಾವಾರ ಅತ್ತಾರ ಅಂತೇಳಿ? ಯಾಕೆ ಕೇಳ್ತಾರವ ಅವರು? ನಾವಿರೋದ ಬ್ಯಾಡಾಗೈತೆ ಅವ್ರಿಗೆ. ಎತ್ತಗಾರ ಹಾಳಾಗಿ ಹೋದ್ರೆ ಸಾಕು ಬಿಡತ್ಲ. ನಾವು ನನ್ನ ಗಂಡ ನನ್ನ ಕಣ್ಣಳ್ಳಿ ಅಡ್ಗೊಂಬಿ ಚಂದಿದ್ರೆ ಸಾಕು ಅಂತಾಳಾಕಿ. ಆಕೆಂತೂ ಸಣ್ಣಕ್ಕೆ ಅದಾಳ. ಅಬ್ಬಾ ಬಾಬಾ ಬಾಬಾ, ಆಕಿನ ಹಂಗೆ ಇಲ್ಲಿ ನೋಡವ, ಆಕೆ ಹುರಿದು ಬೀಜ ಹಿಡಿಬೇಕು ಆಕಿನ. ನೀನು ಹೆಸರಿಟ್ಟಕಿನ ಮತ್ತು ಏನೂ ತಗಲಿಲ್ಲವ, ಸೀರಿಯಸ್ ಐತೆ ತಗಲಿಲ್ಲ. ಉಡಕ್ಕೆ ಹಾಕ್ಯಂಡು ಹೋಗುವಂತೆ ಅಂದ್ರೆ ನಿಮ್ಮವ್ವ ನೀ ಎಲ್ಲೆಲ್ಲಿ ಕೇಳಲಿಲ್ಲ, ಹಂಗೆ ಬಂದುಬಿಟ್ಟು ಗಂಡನ ಜೊತೆಗೆ. ಮತ್ತು ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ಲ. ಅದಕ್ಕೆ ಸೀರೆ ತಗೊಂಡು ಅದು ಯಾವುದೋ ಒಂದು ಸರ ಕೊಡ್ತಾನೆ ಅಂದದ್ಲು ಅಂತಲ್ಲ ನಿಮ್ಮವ್ವ. ಅಂದ್ಲು ಆಮೇಲೆ ನಾನು ಮುಂದೆ ಹಿಂಗೆ ಹೇಳಿದ್ದೆ ಅಲ್ತೆ ಹೋಗ ಅಂತಂದು. ನಡಿ ಅತ್ಲಾಗ ತಗೊಂಡು ಹೋಗಿ ಕೊಟ್ಟು ಬರೋಣ, ನಮ್ಮ ಕೈಲೇ ಮುಟ್ಟಿಸಿ ಬಂದುಬಿಟ್ರಾತು. ಇವು ಹಲ್ಕಟ್ಟು ಪಾಡೆಗಳು ಇವ್ರು ಯಾವ ಕೊಡ್ಬೇಕು ನನ್ನ ಮಕ್ಕಳು ಅಂತಂದು ಬಂದ್ಬಿಟ್ಟು ನೋಡವ. ಅಲ್ಲಪ್ಪ, ನೀವಿಬ್ರು ಅಷ್ಟ ಬಂದಿದ್ರೆ ಸಾಕಾಗಿತ್ತು. ಆ ಸೀರೆ ಬಂಗಾರ ಯಾವಳೆ ಬೇಕಾ ಮರಾಯ? ಹೋಲತ್ಲಾಗ ಚಂದ ಈ ಜೀವಕ್ಕೆ ಸಮಾಧಾನ ಇದ್ರೆ ಸಾಕು. ನೆಮ್ಮದಿ ಒಂದಿದ್ರೆ ಏನು ಬೆಳ್ಳಿ ಬಂಗಾರ ಸೀರೆ ಉಟ್ರ ತೊಟ್ರನ ಅಲ್ಲ. ಅದ ಫೋನ್ ಬರಾಕತ್ತೆ, ತಡೆಯಪ್ಪ ನೋಡ್ತಾನೆ. ಇವ್ರವ ನನ್ನ ಮಕ್ಳು ಮಾಡಿರ್ತಾರೆ ನೋಡು. ನಿನ್ನೆ ಮಾಡ್ಯಾರ, ನಾನು ಫೋನ್ ಎತ್ತಿಲ್ಲ. ಇವತ್ತು ಆ ಫೋನ್ಯಾಗ ಚಾರ್ಜ್ ಇಲ್ಲ, ಮತ್ತಿನ್ನು ನನಗೆ ಹಚ್ಚಕ್ಕಾಗಂಗಿಲ್ಲಲ್ಲ. ಅದಕ್ಕೆ ನಿನಗೆ ಹೆಚ್ಚಿರ್ಬೇಕು. ಅವ್ರು ನಾನು ಕೇಳಿದೆ ಅಂದ್ರೆ ಬಂದಲಿಲ್ಲ ಅಂತ ಹೇಳ್ಬಿಡು. ಸುಮ್ಮನಿರಿಯಪ್ಪ, ನಿನಗೇನು ಗೊತ್ತಾಕತಿ? ಪಾಪ ಎಲ್ಲೆಲ್ಲ ಅಂತ ಹುಡುಕ್ಬೇಕು. ಏನು ಗಾಬರಿ ಆಗಂಗಿಲ್ಲ ಅಂತ ಮಾಡಿ ಏನೋ ಸಿಟ್ಟಿನ ಹೇಳೋದ ಮಾತಾಡ್ಯಾರ. ಹಂಗಂತಂದು ಎಲ್ಲರೂ ಹೋದ್ರೆ ಸುಮ್ ಬಿಡಾಕ ಅವ್ರನ್ನೇನು ತೀರ ತಿಳಿಲಾರ್ದಾರ ಅಂತ ಮಾಡಿ
ಹಲೋ ಹಾಂ ಹೇಳಪ್ಪ ಪ್ರಕಾಶ ಆರಾಮದಿರೇ? ಹ್ಞೂನಪ್ಪ ನಾವು ಆರಾಮದೇವಿ ನೋಡು. ಚಲೋ ಆತ್ ಬಿಡು. ಮತ್ತೇನಪ್ಪ ಸಮಾಚಾರ ಫೋನ್ ಹಚ್ಚಿದ್ದೆ?